ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿಲ್ ಗುಮ್ನಳ್ಳಿ. ಕ್ರೀಡೆ ಬಗ್ಗೆ ನಾನು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ನಿಮಗೆ ಹೇಳಲೇಬೇಕು. ಏಕೆಂದರೆ ಕ್ರೀಡೆ ಅಂದರೆ ಕೇವಲ ಒಂದು ಆಟ ಅಲ್ಲ, ಅದು ಒಂದು ಬೆಸುಗೆ ಆಟಗಾರರ ಸಮ್ಮಿಲನ. ಇಲ್ಲಿ ಸೋಲು ಗೆಲುವು ಅನ್ನೋದು ಮುಖ್ಯ ಅಲ್ಲ. ಕಳೆದ ರಾತ್ರಿ ನಡೆದಂತಹ GT ಮತ್ತು DC ನಡುವಿನ ಪಂದ್ಯ ಇದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಕಿಲ್ಲರ್ ಮಿಲ್ಲರ್ ಅಂತಲೇ ಹೆಸರಾಗಿರ್ತಕ್ಕಂಥ ಮಿಲ್ಲರ್ ಅವರು ಕಡೆಯ ಕ್ಷಣದಲ್ಲಿ ಚಂಚಲೆಯಾಗಿದ್ದಂತಹ ಒಂದು ವಿಜಯ ಮಾಲೆಯನ್ನು ಕಳ್ಕೊಂಡಾಗ ಎದುರಾಳಿ ತಂಡದ ಆಟಗಾರ ನಾಯಕನಾಗಿರ್ತಕ್ಕಂಥ ಶುಭ್ಮನ್ ಗಿಲ್ ಅವರು ಸಂಭ್ರಮವನ್ನು ಆಚರಿಸದೆ ಮಿಲ್ಲರ್ ಅವರನ್ನು ಎಲ್ಲ ಆಟಗಾರರ ಜೊತೆಗೂಡಿ ಬಂದು ಅಭಿನಂದಿಸ್ತಾರೆ, ಅವರಿಗೆ ಸಾಂತ್ವನವನ್ನು ಹೇಳ್ತಾರೆ. ಇದಕ್ಕೆ ನಾವು ಹೇಳೋದು ಕ್ರೀಡೆ ಅಂತಕ್ಕಂಥದ್ದು ಅತ್ಯಂತ ಮಹತ್ವದ್ದು ಮತ್ತು ಸೋಲು ಗೆಲುವಿನ ಸಮ್ಮಿಶ್ರಣ ಅಂತ. ಇದೇ ರೀತಿ ನಾವು ಹಿಂದೆ ಫಿಯರ್ ಡಿ ಕೋಬರ್ಟಿನ್ ಅವರು ಒಲಿಂಪಿಕ್ಕನ್ನು ಪ್ರಾರಂಭ ಮಾಡಿದ ಉದ್ದೇಶನೇ ದೇಶಗಳ ನಡುವೆ ಇದ್ದಂತಹ ಒಂದು ಅರಾಜಕತೆಯನ್ನು ನಿವಾರಿಸಿ ದೇಶಗಳ ನಡುವೆ ಒಂದು ಸ್ನೇಹ ಭಾತೃತ್ವವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇಡೀ ವಿಶ್ವವನ್ನು ಒಗ್ಗೂಡಿಸ್ತಾರೆ. ಅದೇ ಇವತ್ತಿನ ಕ್ರೀಡೆ. ಇಂತಹ ಒಂದು ಕ್ರೀಡೆಯ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಬರ್ತಾ ಇದ್ದೀನಿ RCB ಮತ್ತು RR ನಡುವಿನ ಇಂದಿನ ಮಹತ್ವದ ಪಂದ್ಯ ಬಗ್ಗೆ. ಯಾಕೆಂದರೆ ಎರಡೂ ತಂಡಗಳು ಅತ್ಯಂತ ಬಲಿಷ್ಠವಾಗಿದ್ದಾವೆ. ಈ ಬಾರಿಯ 19ನೇ ಸೆಷನ್ IPLನಲ್ಲಿ ತನ್ನ ಗೆಲುವಿನ ಅಭಿಯಾನವನ್ನು ಮುಂದುವರಿಸಿರ್ತಕ್ಕಂಥ ಎರಡೂ ತಂಡಗಳು ಇದುವರೆಗೂ ಸೋತಿಲ್ಲ. ಇವತ್ತಿನ ಪಂದ್ಯದಲ್ಲಿ ಮೊದಲ ಸೋಲು ಯಾರಿಗೆ ಅಂತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬರನ್ನು ಕೂಡ ಕಾಡ್ತಿರ್ತಕ್ಕಂಥ ಬಹುದೊಡ್ಡವಾದಂಥ ಒಂದು ಪ್ರಶ್ನೆ. RR ತಂಡ ಆಡಿರ್ತಕ್ಕಂಥ 3 ಗೆಲುವನ್ನು ದಾಖಲೆಯನ್ನು ಮುಂದುವರಿಸಿದರೆ RCB ತಂಡ ತಾನು ಆಡಿರ್ತಕ್ಕಂಥ 2 ಗೆಲುವನ್ನು ಕಂಡಿದೆ. ಹಾಗಾಗಿ ಇವತ್ತು ನಡೀತಾ ಇರ್ತಕ್ಕಂಥ ಪಂದ್ಯದಲ್ಲಿ ಯಾವುದಾದ್ರೂ ಒಂದು ತಂಡ ಸೋಲನ್ನು ಒಪ್ಕೊಳ್ಳೇಬೇಕು. ಎರಡೂ ಕೂಡ ಬಲಿಷ್ಠ ತಂಡಗಳಾಗಿರೋದ್ರಿಂದ ಈ ದಿನದ ಪಂದ್ಯದಲ್ಲಿ ಗೆಲುವು ಯಾರ ಮುಡಿಗೆ ಅಂತಕ್ಕಂಥದ್ದು ನಮ್ಮೆಲ್ಲರ ಪ್ರಶ್ನೆ. ನಾವು RCB ತಂಡವನ್ನು ಮೊದಲು ಬರೋದಾದರೆ ಯಾವುದೇ ಒಬ್ಬ ನಾಯಕ ಇರ್ಬೋದು, ಕೋಚ್ ಇರ್ಬೋದು, ವಿನ್ನಿಂಗ್ ಟೀಮನ್ನೇ ಮುಂದುವರಿಸಲಿಕ್ಕೆ ಇಷ್ಟಪಡ್ತಾರೆ. ಈಗಾಗಲೇ ನಾವು RCBಯ ಪ್ಲೇಯಿಂಗ್ 11 ಕಳೆದ 2 ಪಂದ್ಯಗಳಲ್ಲಿ ನೋಡಿದ್ದೀವಿ. ತವರಿನ ಅಂಗಳದಲ್ಲಿ ನಡೆದಂಥ 2 ಪಂದ್ಯಗಳಲ್ಲಿ RCB ತಂಡ SRH ಮತ್ತು CSK ತಂಡವನ್ನು ಬಗ್ಗು ಬಡಿದಿದೆ. ಹಾಗಾಗಿ ಗೆಲುವಿನ ವಿಶ್ವಾಸದಲ್ಲಿ ಆ ತಂಡದ ನಾಯಕನಾಗಿರ್ತಕ್ಕಂಥ ರಜತ್ ಪಟಿದಾರ್ ಅವರು ಒಂದು ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಅವರಿಗೆ ಸಾಥ್ ಕೊಡ್ತಕ್ಕಂಥದ್ದು ವಿರಾಟ್ ಕೊಹ್ಲಿ ಅವರು ಅಗ್ರ ಕ್ರಮಾಂಕದಲ್ಲಿ ಮತ್ತು ಫೀಲ್ ಸಾಲ್ಟ್ ಕೂಡ ಒಂದು ಒಳ್ಳೆಯ ಫಾರ್ಮಿಗೆ ಬಂದಿದ್ದಾರೆ. ಪಡಿಕ್ಕಲ್ ಬಗ್ಗೆ 2 ಮಾತಿಲ್ಲ. ಈಗಾಗಲೇ 2 ಅರ್ಧಶತಕಗಳನ್ನು ಗಳಿಸಿ ತನ್ನ ಬ್ಯಾಟಿಂಗ್ ವೈಭವವನ್ನು ಅವರು ಈ ಬಾರಿಯ IPLನಲ್ಲೂ ಕೂಡ ಮುಂದುವರಿಸಿದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ತಂಡದ ನಾಯಕ ರಜತ್ ಪಾಟಿದಾರ್ ಅವರು ವೇಗವಾಗಿ ರನ್ ಗಳಿಸ್ತಕ್ಕಂಥ ಮೆಷಿನ್ನು. ಆದರೆ ಕಳೆದ ಪಂದ್ಯದಲ್ಲಿ ನಾವು CSK ವಿರುದ್ಧ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂದರೆ ಆಲ್ರೌಂಡರ್ ಡೇವಿಡ್ ಅವರ ಆಟ. ಎಷ್ಟು ಅಮೋಘವಾಗಿ ಆಡಿದ್ರು ಅಂದರೆ CSK ತಂಡದ ಎಲ್ಲ ಬೌಲರ್ಗಳನ್ನು ಮನ ಬಂದಂತೆ ದಂಡಿಸಿ ತಂಡದ ಮೊತ್ತ 250ರ ಗಡಿಗೆ ದಾಟಿಸ್ತಾರೆ. ಅವರು ಕೂಡ ವೈಯಕ್ತಿಕವಾಗಿ 70 ರನ್ಗಳನ್ನು ಗಳಿಸ್ತಾರೆ. ಇದು ಎಲ್ಲೋ ಒಂದು ಕಡೆ CSK ತಂಡದ ಆಟಗಾರರಿಗೆ ಗಲಿಬಿಲಿಯನ್ನು ತಂದುಬಿಡ್ತದೆ. ಇನ್ನು RCB ತಂಡದ ಬೌಲಿಂಗ್ ವಿಭಾಗ ನೋಡೋದಾದರೆ ಜಾಕಬ್ ಡಫಿ ಅವರಿದ್ದಾರೆ. ಅವರು ಕೂಡ ಈಗಾಗಲೇ 5 ವಿಕೆಟ್ಗಳನ್ನು 2 ಪಂದ್ಯಗಳಲ್ಲಿ ಗಳಿಸಿ ತಾನೊಬ್ಬ ಸಮರ್ಥ ವೇಗದ ಬೌಲರ್ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ಅವರಿಗೆ ಕಳೆದ ಪಂದ್ಯದಲ್ಲಿ ಜೊತೆಗೂಡಿದ್ದು ನಮ್ಮ ಭಾರತದ ಅನುಭವಿ ವೇಗದ ಬೌಲರ್ ಭುವನೇಶ್ವರ್ ಕುಮಾರ್. 3 ವಿಕೆಟ್ಗಳನ್ನು ಗಳಿಸಿ ತಂಡಕ್ಕೆ ಮತ್ತೊಮ್ಮೆ ನಾನೊಬ್ಬ ಆಪತ್ ಬಾಂಧವ ಅನ್ನೋದನ್ನು ಸಾಬೀತುಪಡಿಸ್ತಾರೆ. ಹಾಗೆ ಸ್ಪಿನ್ ವಿಭಾಗದಲ್ಲಿ ಶ್ರೇಯಸ್ ಶರ್ಮಾ ಇರ್ಬೋದು, ಆಲ್ರೌಂಡರ್ ಕೃನಾಲ್ ಪಾಂಡ್ಯ ಯಾವತ್ತೂ ಕೂಡ ಅವರು RCB ತಂಡಕ್ಕೆ ಮತ್ತೊಬ್ಬ ಆಪತ್ ಬಾಂಧವ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ರೀತಿಯ ನಮ್ಮ RCB ತಂಡ ಸದೃಢವಾಗಿರೋದ್ರಿಂದ ಇವತ್ತು ನಡೀತಾ ಇರ್ತಕ್ಕಂಥ ಪಂದ್ಯದಲ್ಲೂ ಕೂಡ ಹಾಟ್ ಫೇವರ್ ಆಗಿ ಕಾಣಿಸ್ಕೊಳ್ಳೋದ್ರಲ್ಲಿ 2 ಮಾತಿಲ್ಲ. ಹಾಗಂತ ನಾವು ಎಲ್ಲೋ ಒಂದು ಕಡೆ ಮೈ ಮರಿಬಾರ್ದು. ಎದುರಾಳಿ RR ತಂಡ ಈ ಬಾರಿಯ IPLನಲ್ಲಿ ಆಡಿರ್ತಕ್ಕಂಥ 3 ಪಂದ್ಯಗಳನ್ನು ಗೆದ್ದು ಟೇಬಲ್ ಪಾಯಿಂಟ್ಸ್ನಲ್ಲಿ ಅಗ್ರಸ್ಥಾನದಲ್ಲಿದೆ. ಮೊದಲ ಪಂದ್ಯದಿಂದ ಹಿಡಿದು 3 ಪಂದ್ಯಗಳನ್ನು ಕೂಡ ಅವರು ಚೆನ್ನಾಗೇ ಆಡಿದ್ದಾರೆ. ಅವರು ಮೊದಲನೇ ಪಂದ್ಯದಲ್ಲಿ CSK ತಂಡವನ್ನು ಸುಲಭವಾಗಿ ಮಣಿಸಿದರೆ 2ನೇ ಪಂದ್ಯದಲ್ಲಿ GT ವಿರುದ್ಧ ಕೂದಲೆಳೆ ಅಂತರದಲ್ಲಿ 6 ರನ್ಗಳ ಗೆಲುವನ್ನು ದಕ್ಕಿಸಿಕೊಂಡು ತನ್ನ ಗೆಲುವಿನ ಅಭಿಯಾನವನ್ನು ಮುಂದುವರಿಸ್ತಾರೆ. ತಂಡದ ಒಂದು ಹುಮ್ಮಸ್ಸು ಕೂಡ ಹಾಗೆ ಮುಂದುವರಿತದೆ. ಆ ತಂಡಕ್ಕೂ ಕೂಡ ಯುವ ನಾಯಕ ಆ ತಂಡವನ್ನು ಮುನ್ನಡೆಸ್ತಾ ಇರೋದ್ರಿಂದ
ಆ ತಂಡದಲ್ಲೂ ಕೂಡ ಸಮರ್ಥ ಆಟಗಾರರಿದ್ದಾರೆ. ಕಳೆದ ಪಂದ್ಯದಲ್ಲಿ ಬಲಿಷ್ಠ ಮುಂಬೈ ತಂಡವನ್ನು ಅವರು ಯಾವ ರೀತಿ ಬಗ್ಬಡಿದ್ರು ಅಂದರೆ ಎಲ್ಲ ಕ್ರಿಕೆಟ್ ಪ್ರೇಮಿಗಳು ಕೂಡ ಒಂದು ರೀತಿಯ ರೋಚಕತೆಯಲ್ಲಿ ಮುಳುಗಿದ್ರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನೂ ಸೋಲನ್ನೇ ಕಾಣದ ತಂಡದ ನಾವು ಬ್ಯಾಟಿಂಗ್ ಮತ್ತು ಬೌಲಿಂಗ್ ವಿಭಾಗವನ್ನು ನೋಡೋದು ಬರೋದಾದರೆ ಇಲ್ಲಿ ಬಹಳ ಮುಖ್ಯವಾಗಿ ವಿಶೇಷವಾಗಿ ಕಾಣ್ತಕ್ಕಂಥದ್ದು ಆ ತಂಡದ ಯಶಸ್ವಿ ಜೈಸ್ವಾಲ್ ಅವರು 170 ರನ್ಗಳನ್ನು ಗಳಿಸಿ 3 ಮ್ಯಾಚ್ನಲ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಆದರೆ ಮತ್ತೊಬ್ಬ ಸ್ಪಿನ್ನರ್ ರವಿ ಬಿಷ್ಣಾಯ್ 7 ವಿಕೆಟನ್ನು ಗಳಿಸಿ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ. ಅಂದರೆ ಆರೆಂಜ್ ಕ್ಯಾಪ್ ಮತ್ತು ಪರ್ಪಲ್ ಕ್ಯಾಪನ್ನು ಗಳಿಸಿರ್ತಕ್ಕಂಥ ಎರಡೂ ತಂಡದ ಆಟಗಾರರು ಇದೇ ತಂಡದಲ್ಲಿದ್ದಾರೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಹಾಗಾಗಿ ನಮ್ಮ RCB ತಂಡದವರು ತಂಡವನ್ನು ಅಷ್ಟು ಸುಲಭವಾಗಿ ಪರಿಗಣಿಸಂಗಿಲ್ಲ. ನಾವು ಈ ತಂಡದ ಬ್ಯಾಟಿಂಗ್ ಮತ್ತು ಬೌಲಿಂಗನ್ನು ನೋಡ್ತಾ ಬರೋದಾದರೆ ಯಶಸ್ವಿ ಜೈಸ್ವಾಲ್ ಅವರು ಈಗಾಗಲೇ 2 ಅರ್ಧಶತಕವನ್ನು ಗಳಿಸಿದ್ದಾರೆ. ಅಷ್ಟೇ ಬಹಳ ಮುಖ್ಯವಾಗಿ 2ರಲ್ಲಿ ಅವರು ಅನ್ಬೀಟನ್ ಅಜೇಯವಾಗಿ ಉಳಿದಿದ್ದಾರೆ. ಆದರೆ ನಾನು ಇಂದಿನ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ, ಕಳೆದ IPLಗೆ ಹೋಲಿಸ್ಕೊಂಡ್ರೆ ಈ IPLನಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ತನ್ನ ತಪ್ಪುಗಳನ್ನು ತಿದ್ದುಕೊಂಡು ಆಕ್ರಮಣಕಾರಿ ಜೊತೆಯಲ್ಲಿ ಬಹಳ ಉಪಯುಕ್ತವಾದಂಥ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ. ಇದು ನಿಜವಾಗಲೂ ಕೂಡ ಆ ತಂಡದ ಕೋಚ್ ಇರ್ಬೋದು, ಇತರ ಆಟಗಾರ ಇರ್ಬೋದು, ಅಭಿಮಾನಿಗಳಿಗೆ ನಿಜವಾಗ್ಲೂ ಸಮಾಧಾನ ತಂದಿರತಕ್ಕಂಥ ಒಂದು ಸಂಗತಿ. ಅವರ ಜೊತೆಗೂಡಿ ಬರ್ತಕ್ಕಂಥ ಸೂರ್ಯವಂಶಿ ಅವರ ವೈಭವದ ಬ್ಯಾಟಿಂಗ್ ಆರಂಭದಲ್ಲಿ ಎದುರಾಳಿ ಬೌಲರ್ಗಳನ್ನು ಚಿಂತೆಗೀಡು ಮಾಡುತ್ತೆ. ಅವರು ಕೂಡ ಈಗಾಗಲೇ 30-40 ರನ್ನಿನ ಆಸುಪಾಸಿನಲ್ಲಿ ಕಡಿಮೆ ಎಸೆತಗಳಲ್ಲಿ ಹೆಚ್ಚು ರನ್ನನ್ನು ಸಂಪಾದಿಸ್ತಕ್ಕಂಥ ಒಬ್ಬ ಆಟಗಾರ ಯಾರಾದರೂ ಈಗ ಪ್ರಸಕ್ತ IPLನಲ್ಲಿದ್ದಾರೆ ಅಂದರೆ ಅಗ್ರಸ್ಥಾನದಲ್ಲಿ ವೈಭವ್ ಸೂರ್ಯವಂಶಿ ಕಾಣ್ತಾ ಇದ್ದಾರೆ. ಇನ್ನು ಉಪನಾಯಕನಾಗಿರ್ತಕ್ಕಂಥ ಜುರೇಲ್ ಈಗಾಗಲೇ GT ವಿರುದ್ಧ 75 ರನ್ಗಳನ್ನು ಸಿಡಿಸಿ ನಾನೂ ಕೂಡ ಈ ತಂಡದ ಆಪತ್ ಬಾಂಧವ ಗೆಲುವನ್ನು ತಂದುಕೊಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಆಟಗಾರ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ಹಾಗೆ ಆ ತಂಡದ ನಾಯಕನಾಗಿರ್ತಕ್ಕಂಥ ಪರಾಗ್ ಅವರು ತಂಡವನ್ನು ಮುನ್ನಡೆಸಿದ್ರ ಜೊತೆಯಲ್ಲಿ ಉಪಯುಕ್ತವಾದಂಥ ರನ್ ಗಳಿಸ್ತಕ್ಕಂಥ ಆಟಗಾರ. ಹಾಗೆ ಹೆಟ್ಮೇಯರ್ ಬಗ್ಗೆ ಹೇಳಂಗೆ ಇಲ್ಲ, ಅವರು ಚುರುಕಾಗಿ ಫೀಲ್ಡಿಂಗ್ ಮಾಡೋದ್ರ ಜೊತೆಲಿ ಆಧಾರ ಸ್ತಂಭವಾಗಿ ಬ್ಯಾಟಿಂಗನ್ನು ಗತಕಾಲಕ್ಕೆ ಕೊಂಡೊಯ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಆಟಗಾರ ಹೆಟ್ಮೇಯರ್ ಕೂಡ ಇದ್ದಾರೆ. ನಾವು ಆ ತಂಡದ ಬೌಲಿಂಗ್ ವಿಭಾಗವನ್ನು ನೋಡೋದು ಬರೋದಾದರೆ ಆರ್ಚರ್ ಮತ್ತು ಬರ್ಜರ್ ಇವರಿಬ್ಬರೂ ಕೂಡ ಈಗಾಗಲೇ ತನ್ನ ಸಾಮರ್ಥ್ಯವನ್ನು, ತನ್ನ ಎಬಿಲಿಟಿಯನ್ನು ಎಂಥ ಪಿಚ್ಗಳಲ್ಲೂ ಕೂಡ ಅವರು ಸಾಬೀತುಪಡಿಸಿದ್ದಾರೆ. ವಿಕೆಟ್ಗಳನ್ನು ಗಳಿಸೋದ್ರ ಜೊತೆಲಿ ಎದುರಾಳಿ ಬ್ಯಾಟ್ಸ್ಮನ್ಗಳಿಗೆ ಆರಂಭದಲ್ಲಿ ಕಟ್ಟಿ ಹಾಕ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಇಬ್ಬರು ಬೌಲರ್ಗಳು. ರವಿ ಬಿಷ್ಣಾಯ್ ಅವ್ರ ಬಗ್ಗೆ ಹೇಳಂಗೆ ಇಲ್ಲ, GT ವಿರುದ್ಧ 4 ವಿಕೆಟನ್ನು ಗಳಿಸಿ ಮುಂಬೈ ವಿರುದ್ಧ 2 ವಿಕೆಟನ್ನು ಗಳಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿ ಪರ್ಪಲ್ ಕ್ಯಾಪನ್ನು ತನ್ನ ತಲೆ ಮೇಲೆ ಹಾಕ್ಕೊಂಡಿದ್ದಾರೆ. ಇನ್ನು ಉಳಿದಂತೆ ದೇಶಪಾಂಡೆ ಇರ್ಬೋದು, ಶರ್ಮಾ ಇರ್ಬೋದು, ಒಂದು ಒಳ್ಳೆಯ ಬೌಲಿಂಗ್ ಪಡೆಯನ್ನು ಹೊಂದಿರೋದ್ರಿಂದ ನಿಜವಾಗಲೂ ಇವತ್ತು ನಡೀತಕ್ಕಂಥ ಪಂದ್ಯ ನಾನು ಆಗಲೇ ಹೇಳಿದೆ, ಮೊದಲ ಸೋಲು ಯಾರಿಗೆ? ಈ ಎರಡೂ ತಂಡಗಳಿಗೆ ಬಹಳ ಉಪಯುಕ್ತವಾದಂಥ ಒಂದು ಪಂದ್ಯ ಇದು. ಹಾಗಾಗಿ ಈ ಒಂದು ಪಿಚ್ನಲ್ಲೂ ಕೂಡ ಅತಿ ಹೆಚ್ಚು ರನ್ ಬರೋದ್ರಿಂದ ಎರಡೂ ತಂಡಗಳು ಕೂಡ ಈಗ ಟಾಸ್ ಗೆದ್ರೆ ಬ್ಯಾಟ್ ಮಾಡಬೇಕು ಅಥವಾ ಟಾಸ್ ಗೆದ್ರೆ ಫೀಲ್ಡ್ ಮಾಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಎರಡೂ ತಂಡಗಳು ಸಮತೋಲನವಾಗಿರೋದ್ರಿಂದ ಈಗ ತಂಡ ಕೂಡ ಚೇಸ್ ಮಾಡೋದ್ರಲ್ಲೂ ಯಶಸ್ವಿಯಾಗಿದೆ. ಮೊದಲು ಬ್ಯಾಟ್ ಮಾಡಿದ್ರು ಕೂಡ ಹೆಚ್ಚು ರನ್ನ ಮುಂಬೈ ವಿರುದ್ಧ ನಡೆದಂಥ ಪಂದ್ಯದಲ್ಲಿ ಕೇವಲ 11 ಓವರ್ಗಳಲ್ಲಿ 150 ಆಸುಪಾಸಿನ ರನ್ನನ್ನು ಗಳಿಸ್ತಾರೆ. ಮುಂಬೈ ತಂಡದ ಬ್ಯಾಟ್ಸ್ಮನ್ಗಳನ್ನು ಆ ತಂಡದ ಬೌಲರ್ಗಳು ಯಶಸ್ವಿಯಾಗಿ ಕಟ್ಟಾಕ್ತಾರೆ. ಅದೇ ರೀತಿ GT ವಿರುದ್ಧನೂ ಕೂಡ 6 ರನ್ಗಳ ಒಂದು ಗೆಲುವನ್ನು ಪಡಿತಾರೆ. ಅಂದರೆ ಮೊದಲು ಬ್ಯಾಟ್ ಮಾಡಿದ್ರು ಕೂಡ ಆ ಎದುರಾಳಿ ತಂಡವನ್ನು ನಂತರ ಕಟ್ಟಿ ಹಾಕ್ತಕ್ಕಂಥ ಸಾಮರ್ಥ್ಯ ಉಳ್ಳಂಥ ಬೌಲರ್ಗಳಿದ್ದಾರೆ, ಅಥವಾ ಎದುರಾಳಿ ತಂಡವ ಮೊದಲು ಬ್ಯಾಟ್ ಮಾಡಿದ್ರೆ ಆನಂತರ ಬಂದು ಚೇಸ್ ಮಾಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಆಟಗಾರರು ಕೂಡ ಆರ್ ತಂಡದಲ್ಲಿ ಇರೋದ್ರಿಂದ RCB ಮತ್ತು ನಾವಿವತ್ತು ಹೆಡ್ ಟು ಹೆಡ್ ನೋಡೋದಾದರೆ 34 ಮ್ಯಾಚಸಲ್ಲಿ 17 ಮ್ಯಾಚಸ್ ಒನ್ ಬೈ RCB, ಇನ್ನು 14 ಮ್ಯಾಚಸನ್ನು ಗೆದ್ದಿದೆ. ಆದರೂ ಕೂಡ ಈ ಪ್ರಸಕ್ತ ಸಾಲಿನ ಒಂದು IPLನಲ್ಲಿ ತಂಡ ತುಂಬ ಚೆನ್ನಾಗಿ ಆಡ್ತಾ ಇರೋದ್ರಿಂದ ಇವತ್ತಿನ ಮ್ಯಾಚನ್ನು ಅಷ್ಟು ಸುಲಭವಾಗಿ ಪರಿಗಣಿಸೋಕ್ಕೆ ಸಾಧ್ಯ ಇಲ್ಲ. ಗುವಾಹಟಿಯ ಈ ಒಂದು ಮೈದಾನದಲ್ಲಿ ಈಗಾಗಲೇ ತಂಡ CSK ಮತ್ತು ಮುಂಬೈ 2 ಬಲಿಷ್ಠ ತಂಡಗಳನ್ನೇ ಮಣಿಸಿರೋದ್ರಿಂದ ಇವತ್ತು ಕೂಡ RCB ತಂಡವನ್ನು ಎದುರಿಸಲಿಕ್ಕೆ ಆ ತಂಡದ ಎಲ್ಲ ಆಟಗಾರರು ಹುಮ್ಮಸ್ಸಿನಿಂದ ಇದ್ದಾರೆ. ನಾವಿವತ್ತು ಈ ಒಂದು ಮೈದಾನದಲ್ಲಿ ಅತಿ ಹೆಚ್ಚು ರನ್ಗಳು ಬರೋದ್ರಿಂದ ಫಸ್ಟ್ ಬ್ಯಾಟ್ ಮಾಡಿದ್ರೂ ಕೂಡ ಅಥವಾ ನಂತರ ಬ್ಯಾಟ್ ಮಾಡಿದ್ರೂ ಕೂಡ 250 ರನ್ಗಳನ್ನು ಗಳಿಸಲೇಬೇಕು.
ನಾವು ಇವತ್ತು ಕೀ ಬ್ಯಾಟಲ್ಸನ್ನು ನೋಡೋದಾದರೆ ಆರ್ಚರ್ ವರ್ಸಸ್ ಫೀಲ್ಡ್ ಸಾಲ್ಟ್. ಕಳೆದ ಪಂದ್ಯದಲ್ಲಿ ಸಾಲ್ಟು ಮತ್ತೆ ಲಯಕ್ಕೆ ಬಂದಿರೋದ್ರಿಂದ ಆರ್ಚರು ಸಾಲ್ಟರನ್ನು ಹೇಗೆ ಕಟ್ಟಿ ಹಾಕ್ತಾರೆ ಅಂತ ನಾವು ಕಾಣ್ಬೋದು. ಅದೇ ರೀತಿ ನಮ್ಮ RCB ತಂಡದ ಜಾಕಬ್ ಡೆಫಿ ಅತ್ಯಂತ ಯಶಸ್ವಿ ಬೌಲರ್ ಆಗಿ ಈಗ ಈ ಒಂದು IPL ಅಲ್ಲಿ ಕಾಣಿಸ್ಕೊಂಡಿರೋದ್ರಿಂದ ಅವರು ವೈಭವ್ ಸೂರ್ಯವಂಶಿನ ಯಾವ ರೀತಿ ಕಟ್ಟಿ ಹಾಕ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಪ್ರಶ್ನೆ. ಇವತ್ತಿನ ಈ ಕದನ ಕುತೂಹಲದಲ್ಲಿ ಈ 4 ಆಟಗಾರರು ಯಾವ ರೀತಿಯ ಒಂದು ಪ್ರತಿಭೆಯನ್ನು ತೋರಿಸ್ತಾರೆ, ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸ್ತಾರೆ ಅಂತ ಹೇಳ್ತಾ, ಇವತ್ತಿನ ಪಂದ್ಯದಲ್ಲಿ ಎರಡೂ ತಂಡಗಳು ಸ್ಟ್ರಾಂಗ್ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಒಂದು ಎಬಿಲಿಟಿಯನ್ನು ಹೊಂದಿರತಕ್ಕಂಥ ಆಟಗಾರ ಇರೋದ್ರಿಂದ ಈ ಒಂದು ಪಂದ್ಯ ಅತ್ಯಂತ ಕುತೂಹಲ ಅನ್ನೋದರಲ್ಲಿ ಎರಡು ಮಾತಿಲ್ಲ. ನಾನು ಆಗಲೇ ಹೇಳ್ದಂಗೆ ಮೊದಲ ಸೋಲು ಯಾರಿಗೆ, ನಾವು RCB ಮತ್ತು RR ಎರಡೂ ತಂಡಗಳ ನಮ್ಮ ಪ್ರಿಡಿಕ್ಷನ್ನು 50-50. ಎರಡೂ ತಂಡಗಳು ಗೆಲ್ತಕ್ಕಂಥ ಅತ್ಯಂತ ಉತ್ತಮವಾದ ಸಾಮರ್ಥ್ಯ ಹೊಂದಿರೋದ್ರಿಂದ ನಮ್ಮ ಪ್ರಿಡಿಕ್ಷನನ್ನು ಹೇಳ್ತಾ, ಇದೇ ರೀತಿ ನೀವು ನಮ್ಮ ಈ ಒಂದು ಪ್ರಿಡಿಕ್ಷನನ್ನು ನೋಡ್ತಾ ಇರಿ ಅಂತ ಹೇಳ್ತಾ, ನಮ್ಮ ಚಾನಲ್ ಪ್ರೆಸೆಂಟ್ IPLನಲ್ಲಿ ಕೊಡ್ತಾ ಇರ್ತಕ್ಕಂಥ ಪ್ರಿಡಿಕ್ಷನ್ನು 100ಕ್ಕೆ 100ರಷ್ಟು ಸಕ್ಸಸ್ ಆಗ್ತಾ ಇದೆ. ಹಾಗಾಗಿ ನೀವು ಈ ಒಂದು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.